ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಾರ್ಕೋವ್ ಚೈನ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ವೆರಿ ಈಸಿ ಪ್ರಾಬ್ಲಮ್, ಫಸ್ಟ್ ನೋಡ್ಕೊಳ್ಳಿ, ಆಮೇಲೆ ನೀವು ಸ್ಕ್ರೀನ್ ಶಾಟ್ ತಕೊಂಡು ನೋಟ್ಸ್ ಬರ್ಕೋಬೇಕಾದ್ರೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಕ್ವಶನ್ ಏನ್ ಹೇಳ್ತಾ ಇರೋದು, 3 ಬಾಯ್ಸ್ ಎ ಬಿ ಸಿ ಆರ್ ಥ್ರೋಯಿಂಗ್ ದ ಬಾಲ್ ಟು ಈಚ್ ಅದರ್ ಅಂತಂದ್ರೆ ಎ ಅನ್ನೋನೊಬ್ಬ ಇದ್ದಾನೆ, ಬಿ ಅನ್ನೋನೊಬ್ಬ ಇದ್ದಾನೆ, ಸಿ ಅನ್ನೋನೊಬ್ಬ ಇದ್ದಾನೆ. ದೇ ಆರ್ ಥ್ರೋಯಿಂಗ್ ದ ಬಾಲ್ ಟು ಈಚ್ ಅದರ್. ಈಚ್ ಅದರ್ ಅಂತಂದ್ರೆ ಒಬ್ಬರಿಂದ ಒಬ್ಬರಿಗೆ ಬಾಲ್ ಅನ್ನ ಥ್ರೋ ಮಾಡ್ತಾ ಇದ್ದಾರೆ. ಸೊ ಎಗೆ ಥ್ರೋ ಮಾಡ್ಬೋದು, ಬಿಗೆ ಥ್ರೋ ಮಾಡ್ಬೋದು, ಸಿಗೆ ಥ್ರೋ ಮಾಡ್ಬೋದು ಅಂತ ಅಂದ್ರೆ ಸೆಲ್ಫ್ ಕೂಡ ಅಲೋ ಇದೆ. ಸೊ ಎಗೆ ಥ್ರೋ ಮಾಡ್ಬೋದು, ಬಿಗೆ ಥ್ರೋ ಮಾಡ್ಬೋದು, ಸಿಗೆ ಥ್ರೋ ಮಾಡ್ಬೋದು. ಎ ಬಿ ಸಿ, ಸರಿನಾ? ಅವನಿಗೆ ಹಿಂಗೆ ಕ್ಯಾಚ್ ಹಾಕೋಬಹುದು, ಸರಿನಾ? ಆ ಥರ. ಎ ಆಲ್ವೇಸ್ ಥ್ರೋಸ್ ದ ಬಾಲ್ ಟು ಬಿ. ಸೊ ಈ ಎ ಏನ್ ಮಾಡಿದಾನೆ, ಅವನು ಬರೀ ಬಾಲನ್ನ ಬರೀ ಬಿಗ್ ಮಾತ್ರ ಥ್ರೋ ಮಾಡ್ತಾನೆ. ಸೊ ಅದಕ್ಕೆ 1 ಅಂತ ಹಾಕೋಣ. ಅವನು ಸೆಲ್ಫ್ ಥ್ರೋ ಮಾಡ್ಕೊಳಲ್ಲ ಬಾಲ್ನ, ಆಮೇಲೆ ಸಿಗೂ ಕೂಡ ಥ್ರೋ ಮಾಡಲ್ಲ ಬಾಲನ್ನ. ಬಾಲ್ ಥ್ರೋ ಮಾಡಿಲ್ಲ ಅಂತಂದ್ರೆ 0, ಬಾಲ್ ಥ್ರೋ ಮಾಡಿದ್ದಾನೆ ಅಂತಂದ್ರೆ 1. ಸೊ ಆ ಬಾಲ್ ಅನ್ನು ಏನ್ ಮಾಡ್ತಾನೆ, ಅವನು ಡೈರೆಕ್ಟ್ ಆಗಿ ಬಿಗೆ ಎಸಿತಾನೆ. ನೆಕ್ಸ್ಟ್ ಬಿ ಆಲ್ವೇಸ್ ಥ್ರೋಸ್ ದ ಬಾಲ್ ಟು ಸಿ. ಸೊ ಈ ಬಿ ಏನ್ ಮಾಡ್ತಾನೆ, ಸಿಗೆ ಮಾತ್ರ ಬಾಲ್ ಅನ್ನ ಥ್ರೋ ಮಾಡ್ತಾನೆ, ಬಿಗೂ ಕೂಡ ಥ್ರೋ ಮಾಡ್ಕೊಳಲ್ಲ, ಮತ್ತೆ ಎಗೂ ಕೂಡ ಇವನು ಬಾಲ್ ಅನ್ನ ಥ್ರೋ ಮಾಡಲ್ಲ. ನೆಕ್ಸ್ಟ್, ಅಂಡ್ ಸಿ ಇಸ್ ಜಸ್ಟ್ ಆಸ್ ಲೈಕ್ ಟು ಥ್ರೋ ದ ಬಾಲ್ ಟು ಬಿ ಆಸ್ ಟು ಎ ಅಂತ ಅಂದ್ರೆ ಅವನು ಸಿ ಇದನ್ನಲ್ಲ, ಅವನು ಎಗೂ ಕೂಡ ಥ್ರೋ ಮಾಡ್ತಾನೆ, ಬಿಗೂ ಕೂಡ ಥ್ರೋ ಮಾಡ್ತಾನೆ. ಸೊ ಪ್ರೊಬಬಿಲಿಟಿ ಏನಾಗುತ್ತೆ, 1/2 ಆಗುತ್ತೆ, ಸರಿನಾ? 1/2 ಸಿಗೆ ಅವನು ಥ್ರೋ ಮಾಡ್ಕೊಳಲ್ಲ, ಅವನಿಗೆ ಅವನೇ ಥ್ರೋ ಮಾಡ್ಕೊಳಲ್ಲ. ಬಟ್ ಹೇಗಾದ್ರೂ ಥ್ರೋ ಮಾಡ್ಬೋದು, ಬಿಗಾದ್ರೂ ಥ್ರೋ ಮಾಡ್ಬೋದು, ಎರಡು ಸಿಚುವೇಶನ್ ಇರೋದು. ಸೊ ಅದಕ್ಕೋಸ್ಕರ 1/2 ಆಗುತ್ತೆ ಪ್ರೊಬಬಿಲಿಟಿ. ಇಲ್ಲೇನಾಯ್ತು, ಬಿ ಡೈರೆಕ್ಟ್ ಆಗಿ ಸಿಗೆ ಎಸೆಯೋದವನು, ಬೇರೆ ಯಾರಿಗೂ ಎಸೆಯಲ್ಲ. ಸೊ ಡೈರೆಕ್ಟ್ ಆಗಿ 1 ಪ್ರೊಬಬಿಲಿಟಿ. ಏನ್ ಮಾಡ್ತಾನೆ, ಡೈರೆಕ್ಟ್ ಆಗಿ ಬಿಗೆ ಎಸೆಯೋದು, ಬೇರೆ ಯಾರಿಗೂ ಕೂಡ ಎಸೆಯಲ್ಲ. ಸೊ 1. ಸೊ ಈಗ ಏನ್ ಕೇಳ್ತಾ ಇದ್ದಾರೆ ಕ್ವಶನ್ ಅಲ್ಲಿ, ಇಫ್ ಸಿ ವಾಸ್ ದ ಫಸ್ಟ್ ಪರ್ಸನ್ ಟು ಥ್ರೋ ದ ಬಾಲ್. ಸೊ ಸಿ ಮೊದಲನೇ ಪರ್ಸನ್ ಆಗಿದ್ರೆ ಬಾಲ್ ಅನ್ನ ಥ್ರೋ ಮಾಡೋದಕ್ಕೆ ಅಂತಂದ್ರೆ P(0) ನ ಕೊಟ್ಟಿದ್ದಾರೆ. ಸೊ ಬರಿತಾ ಹೋಗೋಣ. ಫೈಂಡ್ ದ ಪ್ರೊಬಬಿಲಿಟಿ ದಟ್ ಆಫ್ಟರ್ 3 ಥ್ರೋಸ್ ಎ ಆಸ್ ದ ಬಾಲ್, ಬಿ ಆಸ್ ದ ಬಾಲ್, ಸಿ ಆಸ್ ದ ಬಾಲ್. ಸೊ ಈ 3 ಕಂಡೀಷನ್ಗೂ ಕೂಡ ನಾವು ಸೊಲ್ಯೂಷನ್ ಅನ್ನ ಅಂದ್ರೆ ಪ್ರೊಬಬಿಲಿಟಿಯನ್ನ ಕಂಡುಹಿಡಿಬೇಕು. ಸೊ ಸೊಲ್ಯೂಷನ್, ಲೆಟ್ ಸ್ಟೇಟ್ ಸ್ಪೇಸ್ ಈಸ್ ಈಕ್ವಲ್ ಟು ಎ ಕಾಮ ಬಿ ಕಾಮ ಸಿ ಅಂತ ಅಂದ್ರೆ ನನ್ನ ಹತ್ರ ಎ ಅನ್ನೋ ಹುಡುಗ ಇದ್ದಾನೆ, ಬಿ ಅನ್ನೋ ಹುಡುಗ ಇದ್ದಾನೆ, ಸಿ ಅನ್ನೋ ಹುಡುಗ ಇದ್ದಾನೆ. ಆಮೇಲೆ ಏನ್ ಕೊಟ್ಟಿದ್ದಾರೆ, P(0) ನ ಕೊಟ್ಟಿದ್ದಾರೆ. ಸೊ P(0) ಅಂತ ಅಂದ್ರೆ ಏನು, ಇನಿಷಿಯಲ್. ನೋಡಿ ಇಲ್ಲಿ, ಇಫ್ ಸಿ ವಾಸ್ ದ ಫಸ್ಟ್ ಪರ್ಸನ್ ಟು ಥ್ರೋ ದ ಬಾಲ್ ಅಂತ ಅಂದ್ರೆ ಈಗ ಸಿ ಹತ್ರ ಬಾಲ್ ಇದೆ. ಸೊ ಸಿ ಹತ್ರ ಬಾಲ್ ಇದೆ, ಅವನು ಬಾಲ್ ಅನ್ನ ಥ್ರೋ ಮಾಡ್ತಾ ಇದ್ದಾನೆ. ಅಂದ್ರೆ ಎ ಹತ್ರ ಬಾಲ್ ಇಲ್ಲ, ಬಿ ಹತ್ರ ಬಾಲ್ ಇಲ್ಲ, ಈಗ ಅಟ್ ಪ್ರೆಸೆಂಟ್ ಸಿ ಹತ್ರ ಬಾಲ್ ಇದೆ. ಸೊ ಇದು ನಮ್ಗೆ P(0). ಅವ್ರು ಏನ್ ಹೇಳ್ತಾ ಇದ್ದಾರೆ, ಫೈಂಡ್ ದ ಪ್ರೊಬಬಿಲಿಟಿ ದಟ್ ಆಫ್ಟರ್ 3 ಥ್ರೋಸ್. ಆಫ್ಟರ್ 3 ಥ್ರೋಸ್ ಅಂತ ಅಂದ್ರೆ P(3) ವರ್ಗು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೇಕು. ಏನು, P(3). ಅದಕ್ಕಿಂತ ಫಸ್ಟ್ ನಾವು P(1) ಅಥವಾ P ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. P(1) ಅಂತ ಅಂದ್ರೂ ಒಂದೇ, P ಅಂತ ಅಂದ್ರೂ ಒಂದೇ. ಸೊ ಇದನ್ನ ನಾವೇನಂತ ಕರಿತೀವಿ ಅಂತ ಅಂದ್ರೆ TPM ಅಂತ ಕರಿತಾ ಹೋಗ್ತೀವಿ. TPM ಅಂತ ಅಂದ್ರೆ ಏನು, ಟ್ರಾನ್ಸಿಷನ್ ಪ್ರಾಬ್ಲಮ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಗೊತ್ತಾಯ್ತಾ? ಏನು, ಟ್ರಾನ್ಸಿಷನ್ ಪ್ರಾಬ್ಲಮ್ ಮ್ಯಾಟ್ರಿಕ್ಸ್ ಅಂತ. ಸೊ ಇದನ್ನೇನು ಬರೆಯುವಂತ ಅವಶ್ಯಕತೆ ಇಲ್ಲ, ಬೇಕಾದ್ರೆ ಬರೀರಿ. ಸೊ ದೇರ್ ಫಾರ್ ದ TPM TPM ಅಂದ್ರೆ ಏನು, ಟ್ರಾನ್ಸಿಷನ್ ಪ್ರಾಬ್ಲಮ್ ಮ್ಯಾಟ್ರಿಕ್ಸ್. ಸೊ ಟ್ರಾನ್ಸಿಷನ್ ಪ್ರಾಬ್ಲಮ್ ಮ್ಯಾಟ್ರಿಕ್ಸ್ P ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಸೊ ಇದನ್ನ ಯಾವ ರೀತಿ ಬರೆಯೋದು ನೋಡಿ, ವೆರಿ ಸಿಂಪಲ್. ಇಲ್ಲಿ ಎ ಬರ್ಕೊಳ್ಳೋಣ, ಇಲ್ಲಿ ಬಿ ಬರ್ಕೊಳ್ಳೋಣ, ಇಲ್ಲಿ ಸಿ ಬರ್ಕೊಳ್ಳೋಣ. ಇಲ್ಲೂ ಅಷ್ಟೇ, ಎ ಬಿ ಸಿ, ಸರಿನಾ? ಈಗ ಎ ಏನ್ ಮಾಡ್ತಾನೆ, ಡೈರೆಕ್ಟ್ ಆಗಿ ಬಾಲ್ ಅನ್ನ ಬಿಗೆ ಎಸಿತಾನೆ. ಎಗೂ ಕೂಡ 0, ಸಿಗೂ ಕೂಡ 0. ಎಗೆ ವ್ಯಾಲ್ಯೂ 0 ಇದೆ, ಬಿಗೆ ಡೈರೆಕ್ಟ್ ಆಗಿ ಎಸಿತಾನೆ, ಸಿಗೂ ಕೂಡ ವ್ಯಾಲ್ಯೂ 0. ನೆಕ್ಸ್ಟ್ ಬಿ ಏನ್ ಮಾಡ್ತಾನೆ, ಡೈರೆಕ್ಟ್ ಆಗಿ ಸಿಗೆ ಎಸಿತಾನೆ. ಬಿ ಏನ್ ಮಾಡ್ತಾನೆ, ಡೈರೆಕ್ಟ್ ಆಗಿ ಸಿಗೆ ಎಸಿತಾನೆ. ಎಗೂ ಕೂಡ ಬಾಲ್ ಎಸೆಯಲ್ಲ, ಬಿಗೂ ಕೂಡ ಬಾಲ್ ಎಸೆಯಲ್ಲ. ಸಿ ಐದರ್ ಎಗೆ ಎಸಿಬಹುದು ಅಥವಾ ಬಿಗೆ ಎಸಿಬಹುದು. ಸೊ ಅದಕ್ಕೋಸ್ಕರ ಎರಡಕ್ಕೂ ಕೂಡ 1/2 ಮತ್ತೆ 1/2. ಸಿ ಅವನಿಗೆ ಎಸ್ಕೊಳಲ್ಲ ಬಾಲ್ ಅನ್ನ, ಸರಿನಾ? ಸೊ ಇವಾಗ P(1) ಆಯ್ತು. P(0) ಅಂದ್ರೆ ಬಾಲ್ ಇವಾಗ ಅಟ್ ಪ್ರೆಸೆಂಟ್ ಯಾರ ಹತ್ರ ಇತ್ತು ಅಂತ ಹೇಳಿರು. ನೆಕ್ಸ್ಟ್ P(1) ಅಥವಾ P ಅನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ. ನೆಕ್ಸ್ಟ್ ಅವರು 3 ಥ್ರೋಸ್ ಅಂತ ಹೇಳಿರೋದ್ರಿಂದ P(2), P(3) ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ P(2) ಅಂತ ಅಂದ್ರೆ ಏನು, ಸಿಂಪಲ್, P². ಸೊ P ವ್ಯಾಲ್ಯೂ ಆಲ್ರೆಡಿ ಇದೆ, P(P) ಅಷ್ಟೇ, P(P). ಸೊ ಇದನ್ನ ಅಳಿಸ್ತೀನಿ ಇವಾಗ. P(P) ಅಂತ ಅಂದ್ರೆ ಫಸ್ಟ್ P ಮ್ಯಾಟ್ರಿಕ್ಸ್ ಅನ್ನ ಬರ್ಕೊಳ್ಳಿ. 0 0 1/2, ನೆಕ್ಸ್ಟ್ 1 0 1/2, ನೆಕ್ಸ್ಟ್ 0 1 0 ಇಂಟು ಸೇಮ್ ಮ್ಯಾಟ್ರಿಕ್ಸ್ 0 1 0. ಪ್ರತಿಯೊಂದನ್ನು ಕೂಡ ನೀವು ತೋರಿಸ್ಬೇಕು, ಸರಿನಾ? ಎಕ್ಸಾಮ್ ಅಲ್ಲಿ ಬರಿಬೇಕಾದ್ರೆ ನೀವು ಪ್ರತಿ ಒಂದು ಸ್ಟೆಪ್ ಅನ್ನು ತೋರಿಸಿಲ್ಲ ಅಂತಂದ್ರೆ ನಿಮಗೆ
ಪ್ರಾಬ್ಲಮ್ ಅಲ್ಲಿ ಮಾರ್ಕ್ಸ್ ಅನ್ನ ರೆಡ್ಯೂಸ್ ಮಾಡುವಂತ ಸಾಧ್ಯತೆ ಇರುತ್ತೆ. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಗೊತ್ತಲ್ವಾ ನಿಮ್ಗೆ, ಕ್ಯಾಲ್ಕುಲೇಟರ್ ಅಲ್ಲೂ ಮಾಡ್ಬೋದು, ಬಟ್ ಮ್ಯಾನ್ಯಲ್ ಆಗಿ ಈಸಿಯಾಗಿ ಮಾಡ್ಬೋದು. ಸೊ 0 ಇಂಟು 0 ಈ ತರ 1 2 3 1 2 3 1 2 3 ಈ ತರ ಮಲ್ಟಿಪ್ಲೈ ಮಾಡ್ಬೇಕು. 0 ಇಂಟು 0 ಏನಾಗುತ್ತೆ ನೋಡಿ, ಇಲ್ಲಿ ಬರಿತಾ ಹೋಗ್ತೀನಿ. 0 ಇಂಟು 0 ಏನಾಗುತ್ತೆ 0 ಪ್ಲಸ್ 1 ಇಂಟು 0 ಏನಾಗುತ್ತೆ 0 ಪ್ಲಸ್ 0 ಇಂಟು 1/2 ಏನಾಗುತ್ತೆ 0. ನೆಕ್ಸ್ಟ್ ಇದೇ ರೋ ಅನ್ನ ಯೂಸ್ ಮಾಡ್ತಾ ಹೋಗೋಣ. ಎರಡನೇ ಕಾಲಮ್ 0 ಇಂಟು 1 ಏನಾಗುತ್ತೆ 0 ಪ್ಲಸ್ 1 ಇಂಟು 0 ಏನಾಗುತ್ತೆ 0 ಪ್ಲಸ್ 0 ಇಂಟು 1/2 ಏನಾಗುತ್ತೆ 0. ನೆಕ್ಸ್ಟ್ ಇದೇ ರೋ ಮೂರನೇ ಕಾಲಮ್ ಅನ್ನ ಯೂಸ್ ಮಾಡಿ. 0 ಇಂಟು 0 ಏನಾಗುತ್ತೆ 0 ಪ್ಲಸ್ 0 ಇಂಟು 1 ಏನಾಗುತ್ತೆ 1 ಪ್ಲಸ್ 0 ಇಂಟು 0 ಏನಾಗುತ್ತೆ 0 ಆಗುತ್ತೆ ಈ ತರ. ನೆಕ್ಸ್ಟ್ ಇವಾಗ ಎರಡನೇ ರೋಗೆ ಬರೋಣ. 0 ಇಂಟು 0 ಏನಾಗುತ್ತೆ 0 ಪ್ಲಸ್ 0 ಇಂಟು 0 ಏನಾಗುತ್ತೆ 0 ಪ್ಲಸ್ 1 ಇಂಟು 1/2 ಏನಾಗುತ್ತೆ 1/2 ಆಗುತ್ತೆ. ನೆಕ್ಸ್ಟ್ ಇದೇ ರೋ ಎರಡನೇ ಕಾಲಮ್ 0 ಇಂಟು 1 ಏನಾಗುತ್ತೆ 0 ಪ್ಲಸ್ 0 ಇಂಟು 0 0 ಆಗುತ್ತೆ ಪ್ಲಸ್ 1 ಇಂಟು 1/2 ಏನಾಗುತ್ತೆ 1/2 ಆಗುತ್ತೆ. ನೆಕ್ಸ್ಟ್ ಇದೇ ರೋ ಮೂರನೇ ಕಾಲಮ್ 0 ಇಂಟು 0 0 ಪ್ಲಸ್ 0 ಇಂಟು 1 ಏನಾಗುತ್ತೆ 0 ಪ್ಲಸ್ 1 ಇಂಟು 0 ಏನಾಗುತ್ತೆ 0. ಗೊತ್ತಾಯ್ತಾ? ನೆಕ್ಸ್ಟ್ ಇಲ್ಲಿ ಇವಾಗ ಥರ್ಡ್ ರೋಗೆ ಹೋಗೋಣ. ಥರ್ಡ್ ರೋ ಮತ್ತೆ ಮೂರು ಕಾಲಮ್ಗೂ ಕೂಡ ಮಲ್ಟಿಪ್ಲೈ ಮಾಡಿ. 1/2 ಇಂಟು 0 ಏನಾಗುತ್ತೆ 0 ಆಗುತ್ತೆ ಪ್ಲಸ್ 1/2 ಇಂಟು 0 ಏನಾಗುತ್ತೆ 0 ಆಗುತ್ತೆ ಪ್ಲಸ್ 0 ಇಂಟು 1/2 ಏನಾಗುತ್ತೆ 0. ನೆಕ್ಸ್ಟ್ ಇದೇ ರೋ ಎರಡನೇ ಕಾಲಮ್ 1/2 ಇಂಟು 1 ಏನಾಗುತ್ತೆ 1/2 ಆಗುತ್ತೆ. ನೆಕ್ಸ್ಟ್ 1/2 ಇಂಟು 0 ವಿಲ್ ಬಿ 0 ಪ್ಲಸ್ 1/2 0 ಇಂಟು 1/2 ಏನಾಗುತ್ತೆ 0 ಆಗುತ್ತೆ. ನೆಕ್ಸ್ಟ್ ಇದೇ ರೋ ಮೂರನೇ ಕಾಲಮ್ 1/2 ಇಂಟು 0 ಏನಾಗುತ್ತೆ 0 ಪ್ಲಸ್ 1/2 ಇಂಟು 1 ಏನಾಗುತ್ತೆ 1/2 ಪ್ಲಸ್ 0 ಇಂಟು 0 ಏನಾಗುತ್ತೆ 0. ಸೊ ಇದು ಅಷ್ಟು ಕೂಡ ವ್ಯಾಲ್ಯೂನ ಬರೀರಿ. ಸಿಂಪ್ಲಿಫೈಡ್ ವ್ಯಾಲ್ಯೂ 0 0 0 ಇದೆ, ಸೊ 0. ಸೊ ಇಲ್ಲೂ ಕೂಡ 0 ಬರುತ್ತೆ, ಇಲ್ಲಿ 1 ಬರುತ್ತೆ. ನೆಕ್ಸ್ಟ್ ಇಲ್ಲಿ 1/2, ನೆಕ್ಸ್ಟ್ ಇಲ್ಲಿ 1/2, ಇಲ್ಲಿ 0, ನೆಕ್ಸ್ಟ್ ಇಲ್ಲಿ 0, 1/2 ಮತ್ತೆ 1/2. ಈಗ ಪಿ ಸ್ಕ್ವೇರ್ ವ್ಯಾಲ್ಯೂ ಸಿಕ್ತು. ಸೊ 3 ಥ್ರೋಸ್ ಅಂತ ಹೇಳಿರೋದ್ರಿಂದ ಪಿ ಪವರ್ 3 ಅನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಪಿ ಪವರ್ 3 ಅಂದ್ರೆ ಏನು? ಪಿ ಸ್ಕ್ವೇರ್ ವ್ಯಾಲ್ಯೂ ಆಲ್ರೆಡಿ ನನಗೆ ಗೊತ್ತಿದೆ, ಇಂಟು ಪಿ ಅನ್ನ ಮಾಡ್ತಾ ಹೋಗೋಣ, ಸರಿನಾ? ಸೊ ಪಿ ಸ್ಕ್ವೇರ್ ವ್ಯಾಲ್ಯೂ ಏನಿದೆ 0 0 1 1/2 1/2 0 0 1/2 1/2 ಇಂಟು ಪಿ. ಸೊ ಪಿ ವ್ಯಾಲ್ಯೂ ಏನಿತ್ತು ನಮಗೆ ಸ್ಟಾರ್ಟಿಂಗ್ ಬರ್ಕೊಂಡಿದ್ವಲ್ಲ, ಪಿ ವ್ಯಾಲ್ಯೂ ಇಲ್ಲಿದೆ ನೋಡಿ. ಸೊ 0 1 0 0 0 1 1/2 1/2 0. ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಿ. ಸೇಮ್ ಮೊದಲನೇ ರೋ ಮೂರು ಕಾಲಮ್ಗೂ ಕೂಡ ಮಲ್ಟಿಪ್ಲೈ ಮಾಡಬೇಕು. 0 ಇಂಟು 0 ಏನಾಗುತ್ತೆ 0 ಪ್ಲಸ್ 0 ಇಂಟು 0 ವಿಲ್ ಬಿ 0 ಪ್ಲಸ್ 1 ಇಂಟು 1/2 ಅಂತಂದ್ರೆ 1/2. ನೆಕ್ಸ್ಟ್ ಇದೇ ರೋ ಎರಡನೇ ಕಾಲಮ್ 0 ಇಂಟು 1 ಏನಾಗುತ್ತೆ 0 ಪ್ಲಸ್ 0 ಇಂಟು 0 ವಿಲ್ ಬಿ 0 ಪ್ಲಸ್ 1 ಇಂಟು 1/2 1/2 ಆಗುತ್ತೆ. ನೆಕ್ಸ್ಟ್ ಇದೇ ರೋ ಮೂರನೇ ಕಾಲಮ್ 0 ಇಂಟು 0 0 ಪ್ಲಸ್ 0 ಇಂಟು 1 ಏನಾಗುತ್ತೆ 0 ಪ್ಲಸ್ 1 ಇಂಟು 0 ವಿಲ್ ಬಿ 0. ನೆಕ್ಸ್ಟ್ ಇಲ್ಲಿ ಎರಡನೇ ರೋಗೆ ಹೋಗೋಣ. ಮೊದಲನೇ ರೋ ಕಂಪ್ಲೀಟ್ ಆದಮೇಲೆ ಎರಡನೇ ರೋ 1/2 ಇಂಟು 0 ಏನಾಗುತ್ತೆ 0 ಪ್ಲಸ್ 1/2 ಇಂಟು 0 ಏನಾಗುತ್ತೆ 0 ಪ್ಲಸ್ 0 ಇಂಟು 1/2 ಏನಾಗುತ್ತೆ 0. ನೆಕ್ಸ್ಟ್ ಅದೇ ರೋ ಎರಡನೇ ಕಾಲಮ್ 1/2 ಇಂಟು 1 ಏನಾಗುತ್ತೆ 1/2 ಪ್ಲಸ್ 1/2 ಇಂಟು 0 ವಿಲ್ ಬಿ 0 ಪ್ಲಸ್ 0 ಇಂಟು 1/2 ವಿಲ್ ಬಿ 0, ಸರಿನಾ? 0 ಇಂಟು 1/2 0 ಆಗುತ್ತೆ. ನೆಕ್ಸ್ಟ್ 1/2 ಇಂಟು 0 ಏನಾಗುತ್ತೆ 0 ಪ್ಲಸ್ 1/2 ಇಂಟು 1 ವಿಲ್ ಬಿ 1/2 ಪ್ಲಸ್ 0 ಇಂಟು 0 ವಿಲ್ ಬಿ 0. ನೆಕ್ಸ್ಟ್ ಮೂರನೇ ರೋಗೆ ಹೋಗೋಣ. 0 ಇಂಟು 0 ಏನಾಗುತ್ತೆ 0 ಪ್ಲಸ್ 1/2 ಇಂಟು 0 ವಿಲ್ ಬಿ 0 ಪ್ಲಸ್ 1/2 ಇಂಟು 1/2. 1/2 ಇಂಟು 1/2 ಅಂತಂದ್ರೆ 1/4 ಆಗುತ್ತೆ, ಸರಿನಾ? 1/4. ನೆಕ್ಸ್ಟ್ ಇದೇ ರೋ ಎರಡನೇ ಕಾಲಮ್ 0 ಇಂಟು 1 ಏನಾಗುತ್ತೆ 0 ಪ್ಲಸ್ 0 1/2 ಇಂಟು 0 ಏನಾಗುತ್ತೆ 0 ಪ್ಲಸ್ 1/2 ಇಂಟು 1/2 ಏನಾಗುತ್ತೆ 1/4 ಆಗುತ್ತೆ. ನೆಕ್ಸ್ಟ್ 0 ಇಂಟು 0 ವಿಲ್ ಬಿ 0 ಪ್ಲಸ್ 1/2 ಇಂಟು 1 ವಿಲ್ ಬಿ 1/2 ಪ್ಲಸ್ 1/2 ಇಂಟು 0 ಏನಾಗುತ್ತೆ 0 ಆಗುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಬರಿತಾ ಹೋಗೋಣ. ಸೊ ಸಿಂಪ್ಲಿಫೈ ಮಾಡಿ ಬರೆದ್ರೆ 1/2 1/2 0 0 1/2 1/2 1/4 1/4 1/2. ಸೊ ಈಗ ಏನ್ ಮಾಡಬೇಕು ಅಂತಂದ್ರೆ ಪಿ ಆಫ್ 0 ಇಂಟು ಪಿ ಆಫ್ 3 ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಪಿ ಪವರ್ 0 ಇಂಟು ಪಿ ಪವರ್ 3. ಸೊ ಪಿ ಪವರ್ 0 ವ್ಯಾಲ್ಯೂ ಏನಿದೆ 0 0 1 ಇದೆ. ಸೊ 0 0 1. ನೆಕ್ಸ್ಟ್ ಪಿ ಪವರ್ 3 ವ್ಯಾಲ್ಯೂ ಏನು ಈಗ ತಾನೇ ಕ್ಯಾಲ್ಕುಲೇಟ್ ಮಾಡಿದೀವಿ, ದಟ್ ಈಸ್ 1/2 1/2 0 0 1/2 1/2. ನೆಕ್ಸ್ಟ್ 1/4 1/4 1/2. ಸೊ ಒಂದೇ ಒಂದು ರೋ ಅಲ್ವಾ ಇರೋದು, ಆರಾಮಾಗಿ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ನೋಡಿ ಇಲ್ಲಿ ಸಿಂಪಲ್. 0 ಇಂಟು 1/2 ಏನಾಗುತ್ತೆ 0 ಆಗುತ್ತೆ ಪ್ಲಸ್ 0 ಇಂಟು 0 ಏನಾಯಿತು 0 ಪ್ಲಸ್ 1 ಇಂಟು 1/4 ಏನಾಗುತ್ತೆ, ಇಟ್ ವಿಲ್ ಬಿ 1/4, ಕಾಮ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದೇ ರೋ ಎರಡನೇ ಕಾಲಮ್ 0 ಇಂಟು 1/2 ಏನಾಗುತ್ತೆ 0 ಪ್ಲಸ್
0 ಇಂಟು 1/2 ಏನಾಗುತ್ತೆ 0 ಪ್ಲಸ್ 1 ಇಂಟು 1/4 ಏನಾಗುತ್ತೆ 1/4. ನೆಕ್ಸ್ಟ್ ಕಾಮ ಹಾಕೊಳ್ಳಿ. 0 ಇಂಟು 0 ಏನಾಗುತ್ತೆ 0 ಪ್ಲಸ್ 0 ಇಂಟು 1/2 ಏನಾಗುತ್ತೆ 0 ಪ್ಲಸ್ 1 ಇಂಟು 1/2 ಏನಾಗುತ್ತೆ 1/2. ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಬರೆದ್ರೆ 1/4 ಕಾಮ 1/4 ಕಾಮ 1/2. ಸೊ ಇವಾಗ ನಾವು ಪ್ರೊಬಬಿಲಿಟಿಯನ್ನ ಬರಿಬಹುದು. ಅಂದ್ರೆ ಇದು ಎ ಪೊಸಿಷನ್, ಇದು ಬಿ ಪೊಸಿಷನ್, ಇದು ಸಿ ಪೊಸಿಷನ್ ಅಲ್ವಾ. ನೋಡಿ ಇಲ್ಲಿ ಸ್ಟೇಟ್ ಸ್ಪೇಸ್ ಅನ್ನ ಬರ್ದೀವಿ ಎ ಬಿ ಸಿ ಅಂತ. ಸೊ ಇದು ಎದು ಪ್ರೊಬಬಿಲಿಟಿ, ಇದು ಬಿ ಪ್ರೊಬಬಿಲಿಟಿ, ಇದು ಸಿ ಪ್ರೊಬಬಿಲಿಟಿ. ಕೇಳಿದ್ರಲ್ಲ, ಎ ಆಸ್ ದ ಬಾಲ್ ಪ್ರೊಬಬಿಲಿಟಿ ದಟ್ ಆಫ್ಟರ್ 3 ಥ್ರೋಸ್ ಎ ಆಸ್ ದ ಬಾಲ್ ಪ್ರೊಬಬಿಲಿಟಿ ಎಷ್ಟಿದೆ 1/4, ಬಿ ಆಸ್ ದ ಬಾಲ್ ಪ್ರೊಬಬಿಲಿಟಿ ಎಷ್ಟಿದೆ 1/4, ಮತ್ತೆ ಸಿ ಆಸ್ ದ ಪ್ರೊಬಬಿಲಿಟಿ ಎಷ್ಟಿದೆ 1/4. ಸೊ ಅದನ್ನ ಬೇಕಾದ್ರೆ ಸ್ಟೇಟ್ಮೆಂಟ್ ಅಲ್ಲಿ ಬರಿತಾ ಹೋಗೋಣ. ಸೊ ನೋಡಿ ಇಲ್ಲಿ, ದೇರ್ ಫೋರ್ ದಿ ಪ್ರೊಬಬಿಲಿಟಿ ಆಫ್ ball with A comma B comma C after 3 throws is 1/4 comma 1/4 comma 1/2 respectively. ಸರಿನಾ? ಈ ಒಂದು ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಐತೆ, ಎ ಹತ್ರ ಇರುವಂತ ಪ್ರೊಬಬಿಲಿಟಿ ಎಷ್ಟಿದೆ 1/4 ಇದೆ, ಬಿ ಹತ್ರದ ಪ್ರೊಬಬಿಲಿಟಿ 1/4 ಇದೆ, ಸಿ ಹತ್ರ ಪ್ರೊಬಬಿಲಿಟಿ 1/2. ಸೊ ಇಷ್ಟು ಸ್ಟೇಟ್ಮೆಂಟ್ ಮತ್ತೆ ಈ ತರ ಸ್ಟೆಪ್ ವೈಸ್ ಬರಿತಾ ಹೋದಾಗ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.